ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಪರಿಣಾಮ ಬೀರಿಲ್ಲ ಎಂದು ಬಾಗಲಕೋಟೆಯ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಹೇಳಿದ್ದಾರೆ. ಮೇ 8ರಂದು ಬೆಳಗ್ಗೆ 11:45 ಸಂದರ್ಭದಲ್ಲಿ ಬಾಗಲಕೋಟೆ ನಗರದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಮಾತನಾಡಿರುವ ಅವರು, ಲೋಕಸಭೆ ಚುನಾವಣೆಯಲ್ಲಿ ಕೇವಲ ಮೋದಿ ಗ್ಯಾರಂಟಿಗಳು ವರ್ಕೌಟ್ ಆಗಿವೆ, ಬೇರೆ ಯಾವುದೇ ಗ್ಯಾರಂಟಿಗಳು ನಡೆದಿಲ್ಲ ಎಂದು ಅವರು ಹೇಳಿದ್ದಾರೆ. ಆದರೆ ಕಳೆದ ಬಾರಿಗಿಂತ ಈ ಬಾರಿ ಮತದಾನದ ಪ್ರಮಾಣ ಹೆಚ್ಚಿಗೆ ಆಗಿದೆ. ಬಿರು ಬಿಸಿಲಿನಲ್ಲಿಯೂ ಕೂಡ ಮತದಾರರು ಮತವನ್ನು ಚಲಾಯಿಸಿದ್ದಾರೆ. ಅದರಲ್ಲೂ ವಿಕಲಚೇತನರು, ವಯೋವೃದ್ಧರು ಬಿಸಿಲನ್ನು ಲೆಕ್ಕಿಸದೆ ಬಂದು ಮತದಾನ ಮಾಡಿದ್ದು ಸಂತೋಷವೆಂದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಂಥ ಉರಿ ಬಿಸಿಲಿನಲ್ಲಿ, ಸುಡು ಬಿಸಿಲಿನಲ್ಲಿ ಬಂದು ಹತ್ತತ್ರ 73% ಮತದಾನ ಆಗಿರೋದು ಹೋದ ವರ್ಷದಕ್ಕಿಂತ 4% ಜಾಸ್ತಿ ಆಗಿದೆ. ಕೆಲವು ವಯೋವೃದ್ಧ ಮಹಿಳೆಯರನ್ನು, ಅಂಗವಿಕಲರನ್ನು ವಿಶೇಷವಾಗಿ ಪ್ರಶಂಸೆ ಮಾಡಬೇಕು. ಅವರು ಯಾವ ಬಿಸಿಲನ್ನು ಲೆಕ್ಕಿಸದೆ ಬಂದು ಮತದಾನವನ್ನು ಮಾಡಿ ಮೋದಿಯವರ ಈ ಕಾರ್ಯಕ್ರಮದಲ್ಲಿ, ಗದ್ದಿಗೌಡರ ಈ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡಿದ್ದಾರೆ. ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇದು ಈ ಮೊನ್ನೆಗೆ ಹೋದ ಸಾರಿ ವಿಧಾನಸಭೆಯೊಳಗೆ ಜನರಿಗೆ ಗೊತ್ತಿರಲಿಲ್ಲ. ಮಹಿಳೆಯರಿಗೆ ಸ್ವಲ್ಪ ಗ್ಯಾರಂಟಿ ವರ್ಕೌಟ್ ಆಗಿರ್ಬೋದು, ಆದರೆ ಈ ಚುನಾವಣೆಯಲ್ಲಿ ಯಾವ ಗ್ಯಾರಂಟಿನೂ ವರ್ಕೌಟ್ ಆಗಿಲ್ಲ. ಇದು ಮೋದಿ ಗ್ಯಾರಂಟಿ ಮೇಲೆ ಚುನಾವಣೆ ಆಗ್ಯದ. ಅದು ಯಾವುದೇ ಅವರೇ ಕಾಂಗ್ರೆಸ್ ಅವರೇನೋ ಅದನ್ನು ಮಾಡಿದ್ರು, ಆದರೆ ಅದೇನು ಆಗಲಿಲ್ಲ, ವರ್ಕೌಟ್ ಆಗಲಿಲ್ಲ. ಪಕ್ಷದ ಪರವಾಗಿ, ಪಕ್ಷದ ವ್ಯವಸ್ಥೆಯ ಒಳಗೆ ಮೋದಿ ಗ್ಯಾರಂಟಿ, ಮೋದಿ ಅಲೆ ಪ್ರಕಾರನೇ ಈ ಚುನಾವಣೆ ಆಗಿದೆ. ನಾವು ಸುಮಾರು 2 ಲಕ್ಷ ಅಂತರದಿಂದ ಗೆಲ್ತಾರ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಯಾಕಂದ್ರೆ ಹೋದ ಸಾರಿನೂ ಕೂಡ 1,68,000 ಆಗಿತ್ತು. ಈ ಸರಿ ಮತದಾನ ಹೆಚ್ಚಾಗಿರೋದ್ರಿಂದ 2 ಲಕ್ಷದವರೆಗೂ ಹತ್ತತ್ರ ಹೋಗ್ಬೋದು ಅನ್ನುವಂಥ ವಿಶ್ವಾಸ ಇದೆ. ಹೊಸ ವೋಟರ್ಸು ಜಾಸ್ತಿ ಬಂದಾರೆ ಈ ಸರಿ. ಚುನಾವಣೆಯನ್ನ ಹೊರತುಪಡಿಸಿ ಈ ಲಾಸ್ಟ್ ಭೀಕರ ಬರ ಐತಿ, ಎಲ್ಲ ಆಡಳಿತ ಯಂತ್ರಗಳು ಚುನಾವಣೆ ಒಳಗೆ ಇದಾಗಿದೆ. ಏನು ಅವರು ಆಡಳಿತ ಯಂತ್ರ ಅನ್ನೋ ಏನು ಸರ್ಕಾರ ಐತಿ ಅಂತನ ಯಾರಿಗೂ ಅನಿಸಿಲ್ಲ. ನೋಡ್ರಿ, ಎಲ್ಲರೂ ಟ್ಯಾಂಕರ್ ಹೊಡೆದು ನೀರು ಹಾಕಿಸ್ಕೊಂತಾರ. ಪಬ್ಲಿಕ್ ಬಿಸಿಲಿದ್ರೂ ಕೂಡ ಕರೆಂಟು ದಿನಕ್ಕೆ ಎಷ್ಟು ಸರಿ ಕರೆಂಟ್ ಹೋಗ್ತಾವು.